ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮಕರ ರಾಶಿಯವರಿಗೆ ಶನಿಯ ಸಾಡೆ ಸಾತಿಯ ಮುಕ್ತಾಯದ ಸಮಯ ಬಂದಿದೆ. ನೀವು ಈ 7.5 ವರ್ಷದಲ್ಲಿ ಕಳೆದುಕೊಂಡಿದ್ದಾದರೂ ಏನು ಹಾಗೂ ಮುಂಬರುವಂತಹ 7.5 ವರ್ಷದಲ್ಲಿ ನೀವು ಪಡೆದುಕೊಳ್ಳುವುದು ಏನು ಎಂಬಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮಕರ ರಾಶಿಯವರು ನೀವು ಈ 7.5 ವರ್ಷದಲ್ಲಿ ಕಳೆದುಕೊಂಡದ್ದನ್ನು ಮುಂದಿನ 7.5 ವರ್ಷದಲ್ಲಿ ಶನಿದೇವ ಬಡ್ಡಿ ಸಮೇತ ವಾಪಸ್ ಕೊಟ್ಟೇ ಕೊಡ್ತಾರೆ. 2025ನೇ ವರ್ಷಕ್ಕಾಗಿ ಪ್ರತಿಯೊಬ್ಬ ಮಕರ ರಾಶಿಯವರು ಬಕಪಕ್ಷಿಗಳಂತೆ ಕಾಯುತ್ತಿದ್ದೀರಾ. ಜನವರಿ 26, 2017ಕ್ಕೆ ಮಕರ ರಾಶಿಯವರಿಗೆ ಶನಿಯ ಸಾಡೆ ಸಾತಿ ಪ್ರಾರಂಭವಾಗಿದ್ದು 2017ರಿಂದ ಮಕರ ರಾಶಿಯವರಿಗೆ ಶನಿದೇವ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಅನಿರೀಕ್ಷಿತ ಘಟನೆಗಳನ್ನು, ಪರಿಣಾಮಗಳನ್ನು, ನೀವು ಕನಸಿನಲ್ಲಿಯೂ ಊಹಿಸದಿರುವಂತಹ ಕಷ್ಟಗಳನ್ನು, ನಷ್ಟಗಳನ್ನು ಕೊಟ್ಟಿದ್ದಾರೆ. ಸಾಡೆ ಸಾತಿ ಪ್ರಾರಂಭವಾದಾಗ ಮೊದಲಿಗೆ ನಿಮ್ಮ ಫೈನಾನ್ಷಿಯಲ್ ಮೇಲೆ ಪೆಟ್ಟು ಬಿದ್ದಿತ್ತು. 2017 ಜನವರಿ ತಿಂಗಳಿಂದ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗಿರುತ್ತೆ. ನಿಮ್ಮ ಲೈಫಲ್ಲಿ ನಿಮ್ಮ ಆರೋಗ್ಯಕ್ಕಾಗಿ ಖರ್ಚು ಮಾಡಿರ್ತೀರಾ ಅಥವಾ ನಿಮ್ಮ ಕುಟುಂಬದವರ ಅನಾರೋಗ್ಯದ ಕಾರಣಕ್ಕೋಸ್ಕರ ಹಣದ ಖರ್ಚನ್ನು ಮಾಡಿರುತ್ತೀರಾ. ಶೇರ್ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಹಣವನ್ನು ಕಳೆದುಕೊಂಡಿರ್ತೀರಾ. ಬಿಸ್ನೆಸ್ ಮಾಡಲು ಹೋಗಿ ಕೈ ಸುಟ್ಟಿಕೊಂಡು ಸಾಲಕ್ಕೆ ಸಿಲುಕಿ ಹಾಕಿಕೊಂಡಿರ್ತೀರಾ. ಸಾಡೆ ಸಾತಿಯ ಸಮಯದ ಮುಂಚೆ ಚೆನ್ನಾಗಿ ನಡೆಯುತ್ತಿದ್ದಂತಹ ನಿಮ್ಮ ಬಿಸ್ನೆಸ್ಗಳು 2017ರ ನಂತರ ತುಂಬ ಲಾಸಲ್ಲಿ ನಡೆದಿರುತ್ತದೆ. ಸಾಡೆ ಸಾತಿಯ ಸಮಯದಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿಗಳು ತುಂಬ ಹದಗೆಟ್ಟಿರುತ್ತದೆ. ಎರಡನೆಯದಾಗಿ ಸಾಡೆ ಸಾತಿಯ ಸಂದರ್ಭದಲ್ಲಿ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರುತ್ತದೆ. ಚೆನ್ನಾಗಿ ನಡೆಯುತ್ತಿದ್ದಂತಹ ಬಿಸ್ನೆಸ್ಗಳು ಸಡನ್ನಾಗಿ ವ್ಯಾಪಾರ ಕಡಿಮೆ ಆಗಿರುತ್ತದೆ. ಯಾರ ಜನ್ಮ ಕುಂಡಲಿಯಲ್ಲಿ ಶನಿಗ್ರಹ 6, 8, 12ನೇ ಭಾವದಲ್ಲಿ ಸ್ಥಿತವಾಗಿದೆಯೋ ಅಂತಹವರ ಬಿಸ್ನೆಸ್ಗಳು ಲಾಸ್ ಆಗಿ ಅಂಗಡಿ ಮನೆಯನ್ನು ಮಾರುವಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಲುಕಿ ಹಾಕಿಕೊಂಡಿರುತ್ತೀರಾ. ಜಾಬ್ ಮಾಡುವವರು ಕಾರಣನೇ ಇಲ್ಲದೆ ಜಾಬನ್ನು ಕಳೆದುಕೊಂಡಿರುತ್ತೀರಾ. ನೀವು ಒಳ್ಳೆ ಕಂಪನಿ, ಬೆಸ್ಟ್ ಪ್ಯಾಕೇಜ್ ಅಂದುಕೊಂಡು ಹೋದಂತಹ ಕಂಪನಿಯಲ್ಲಿ ಲಾಭಗಳು ಡೌನ್ಫಾಲ್ ಆಗಿ ನಿಮ್ಮ ಜಾಬ್ ಮೇಲೂ ಅದರ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರುತ್ತದೆ. ಮೂರನೆಯದಾಗಿ ಶನಿಯ ಸಾಡೆ ಸಾತಿಯ ಸಮಯದಲ್ಲಿ ನಿಮ್ಮ ಸಂಬಂಧಗಳಲ್ಲಿ, ವೈವಾಹಿಕ ಜೀವನದಲ್ಲಿ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿರುವವರು ನಿಮ್ಮಿಂದ ದೂರ ಆಗಿರುತ್ತಾರೆ. ನೀವು ನಂಬಿದಂತಹ ನಿಮ್ಮವರಿಂದಲೇ ಬಹಳ ದುಃಖ, ಕಷ್ಟ, ಸಂಕಟಗಳನ್ನು ಅನುಭವಿಸಿ ಮನಸ್ಸಿನ ನೆಮ್ಮದಿ, ಶಾಂತಿಯನ್ನು ಕಳೆದುಕೊಂಡಿರ್ತೀರಾ. ನಿಮ್ಮ ಪ್ರೇಮಿ ನಿಮ್ಮಿಂದ ದೂರ ಆಗಿರ್ತಾರೆ. ಇಷ್ಟೆಲ್ಲ ಕಷ್ಟಗಳಿಂದ ಮತ್ತೆ ಎದ್ದು ನಿಲ್ಲುವ ಪ್ರಯತ್ನವನ್ನು ಮಾಡಿರ್ತೀರಾ. ಆದರೂ ನಿಮ್ಮ ಜೀವನದಲ್ಲಿ ಒಂದು ಹತಾಶೆ, ನಿರಾಶೆ ಇದ್ದೇ ಇರುತ್ತದೆ. ನಿಮ್ಮ ಕರ್ಮಗಳಿಗೆ ಅನುಗುಣವಾಗಿ ನಿಮಗೆ ಪ್ರತಿಫಲಗಳನ್ನು ಶನಿದೇವ ಕೊಟ್ಟಿರ್ತಾರೆ. ಮಾರ್ಚ್ 29, 2025 ಶನಿಯ ಸಾಡೆ ಸಾತಿಯು ಸಂಪೂರ್ಣವಾಗಿ ಮುಕ್ತಾಯವಾಗಲಿದೆ. ಮಕರ ರಾಶಿಯವರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಹ ಸಮಯ ಬಹಳ ಹತ್ತಿರದಲ್ಲೇ ಸಮೀಪಿಸುತ್ತಿದೆ. ಮಾರ್ಚ್ ತಿಂಗಳ ನಂತರ ನಿಮ್ಮ ತಲೆಯ ಮೇಲೆ ಇದ್ದಂತಹ ಒಂದು ದೊಡ್ಡ ಕಲ್ಲು ಬಂಡೆಯಂತಹ ಭಾರವನ್ನು ಕೆಳಗಿಳಿಸಿ ಬಹಳ ನೆಮ್ಮದಿಯಾಗಿರ್ತೀರ. ಶನಿದೇವ ನಿಮ್ಮ ಕಣ್ಣೀರಿಗೆ, ಕಷ್ಟಗಳಿಗೆ ಫುಲ್ ಸ್ಟಾಪ್ ಇಡಲಿದ್ದಾರೆ. ಮೊದಲಿಗೆ ಮಕರ ರಾಶಿಯವರು ಮಾರ್ಚ್ ತಿಂಗಳ ನಂತರ ನಿಮ್ಮ ಡಿಪ್ರೆಷನ್, ಟೆನ್ಷನ್, ಸ್ಟ್ರೆಸ್ಗಳೆಲ್ಲ ಸಂಪೂರ್ಣವಾಗಿ ದೂರವಾಗುತ್ತವೆ. ಮಾರ್ಚ್ ತಿಂಗಳ ನಂತರ ಶನಿದೇವ ಯಾವ ರೀತಿಯ ಪರಿವರ್ತನೆಗಳನ್ನು ಕೊಡಲಿದ್ದಾರೆ ನಿಮ್ಮ ಜೀವನದಲ್ಲಿ ಅಂತ ನೋಡೋದಾದರೆ, ಮೊದಲನೆಯದಾಗಿ ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಆಗ್ತೀರಾ. ನೀವು ಹಣಕ್ಕೋಸ್ಕರ ಬಹಳ ಕಷ್ಟಪಟ್ಟಿರ್ತೀರ. ನಿಮ್ಮ ಹಣಕಾಸಿನ ಪರಿಸ್ಥಿತಿಗಳು ಉತ್ತಮಗೊಳ್ಳುತ್ತದೆ. ವ್ಯಾಪಾರಿಗಳಿಗೆ ನಿಮ್ಮ ವ್ಯಾಪಾರದಲ್ಲಿ ಅತ್ಯಧಿಕ ಲಾಭವನ್ನು ಗಳಿಸುತ್ತೀರಾ. ಜಾಬ್ ಮಾಡುತ್ತಿರುವವರಿಗೆ ನಿಮ್ಮ ಜಾಬಲ್ಲಿ ಇನ್ಕ್ರಿಮೆಂಟ್ ಆಗುತ್ತದೆ. ಜಾಬ್ ಇಲ್ಲದವರಿಗೆ ಹೊಸ ಹೊಸ ಜಾಬ್ಗಳು ಸಿಗುತ್ತವೆ. ನಿಮ್ಮ ಜಾಬಲ್ಲಿ ಇರುವಂತಹ ಟೆನ್ಷನ್ಗಳು, ಸ್ಟ್ರೆಸ್ಗಳು ಕಡಿಮೆಯಾಗುತ್ತವೆ. ನಿಮ್ಮ ಆರೋಗ್ಯದಲ್ಲಿ ಹಾಗೂ ನಿಮ್ಮ ಕುಟುಂಬದವರ ಆರೋಗ್ಯದಲ್ಲಿ ವೃದ್ಧಿಯಾಗುವುದರ ಜೊತೆಗೆ ಅನಾರೋಗ್ಯಕ್ಕಾಗಿ ನೀವು ಮಾಡುತ್ತಿದ್ದಂತಹ ಅನಾವಶ್ಯಕ ಖರ್ಚುಗಳು ಕಡಿಮೆಯಾಗಿ ಹಣದ ಉಳಿತಾಯ ಮಾಡುತ್ತೀರಾ. ಸಾಡೆ ಸಾತಿಯ ಸಂದರ್ಭದಲ್ಲಿ ಮಾಡಿದಂತಹ ಸಾಲಗಳನ್ನು ಮುಂಬರುವಂತಹ 7.5 ವರ್ಷಗಳಲ್ಲಿ ಸಂಪೂರ್ಣವಾಗಿ ತೀರಿಸುತ್ತೀರಾ.
ಮನೆ ಕಳೆದುಕೊಂಡವರು ಅಂದರೆ ಸಾಡೆಸಾತಿಯ ಸಂದರ್ಭದಲ್ಲಿ ಮನೆ ಆಸ್ತಿಯನ್ನು ಮಾರಿದವರು ಮುಂದಿನ 7.5 ವರ್ಷದಲ್ಲಿ ಹೊಸ ಮನೆಯನ್ನು ಕಟ್ಟುವಂತಹ ಯೋಗವಿದೆ. ಹೊಸ ವಾಹನವನ್ನು ಖರೀದಿ ಮಾಡ್ತೀರಾ. ನಿಮ್ಮಿಂದ ದೂರ ಆಗಿರುವಂತಹ ನಿಮ್ಮ ಸ್ನೇಹಿತರು, ಸಂಬಂಧಿಕರು, ನಿಮ್ಮ ಪ್ರೇಮಿ, ಅಣ್ಣ, ತಮ್ಮ, ಅಕ್ಕ, ತಂಗಿ ಪ್ರತಿಯೊಬ್ಬರು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಇದ್ದಂತಹ ಕಲಹಗಳು, ವಿರಸಗಳು, ವೈಮನಸ್ಸುಗಳು ಎಲ್ಲವೂ ಕಡಿಮೆಯಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸುಮಧುರವಾದಂತಹ ಪ್ರೀತಿ, ಬಾಂಧವ್ಯ, ಅನ್ಯೋನ್ಯತೆಯನ್ನು ಕಾಣುತ್ತೀರಾ. ನೀವು ಕಳೆದುಕೊಂಡಂತಹ ಪ್ರೀತಿ, ಬಾಂಧವ್ಯ ಮತ್ತೆ ನಿಮ್ಮ ಜೀವನದಲ್ಲಿ ತಂಗಾಳಿಯಂತೆ ನಿಮ್ಮ ಮನಸ್ಸಿಗೆ ಹಿತವನ್ನು ಕೊಡುತ್ತದೆ. ನಿಮ್ಮ ಪ್ರೀತಿ, ಪ್ರೇಮ, ಮನೆ, ವಾಹನ ಎಲ್ಲವೂ ನಿಮ್ಮ ಲೈಫಲ್ಲಿ ಬಂದ ಮೇಲೆ ಆಟೋಮೆಟಿಕ್ ಆಗಿ ನಿಮ್ಮ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಸಮಾಧಾನ ಎಲ್ಲವೂ ಸಿಗುತ್ತದೆ. ಮಾರ್ಚ್ ತಿಂಗಳ ನಂತರ ಲಾಂಗ್ ಟ್ರಾವೆಲ್ಗಳನ್ನು ಮಾಡ್ತೀರಾ. ಫಾರಿನ್ ಟ್ರಾವೆಲ್ಗಳನ್ನು ಮಾಡುವಂತಹ ಯೋಗವಿದೆ. ನಿಮ್ಮ ಆನ್ಲೈನ್, ಡಿಜಿಟಲ್ ಕಾರ್ಯಕ್ಷೇತ್ರದಲ್ಲಿ ಬಹಳ ಆ್ಯಕ್ಟಿವ್ ಆಗಿರ್ತೀರಾ. ಮಕರ ರಾಶಿಯವರು ಯಾವಾಗಲೂ ನನ್ನನ್ನು ಕೇಳುವಂತಹ ಪ್ರಶ್ನೆ ಏನಂದರೆ, ಮೇಡಮ್ ನಾವು ಮಾರ್ಕೆಟಿಂಗ್ ಮಾಡಬಹುದಾ, ಆನ್ಲೈನಲ್ಲಿ ಇನ್ವೆಸ್ಟ್ ಮಾಡಬಹುದಾ ಅಂತ ತುಂಬ ಕ್ವಶನ್ಸ್ಗಳನ್ನು ಕೇಳ್ತಿರ್ತೀರ. ಪರ್ಸನಲ್ ಕನ್ಸಲ್ಟೇಷನಲ್ಲಿಯೂ ಮಕರ ರಾಶಿಯವರು ನನ್ನ ಬಳಿ ಕೇಳುವಂತಹ ಪ್ರಶ್ನೆ ಹೆಚ್ಚಾಗಿ ಇದೇ ಆಗಿರುತ್ತದೆ. ಮಾರ್ಚ್ ತಿಂಗಳ ನಂತರ ನಿಮ್ಮ ಆನ್ಲೈನ್ ಟ್ರಾನ್ಸಾಕ್ಷನಲ್ಲಿ ಒಳ್ಳೆ ಲಾಭವನ್ನು ಕಾಣ್ತೀರಾ. ಆದರೆ ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸಿಕೊಂಡು ಮುಂದುವರಿಯಬೇಕಾಗುತ್ತದೆ. MNC ಕಂಪನಿಯಲ್ಲಿ ಜಾಬ್ ಮಾಡುತ್ತಿರುವವರಿಗೆ ಅತ್ಯಧಿಕ ಧನಲಾಭ ತೋರಿಸ್ತಾ ಇದೆ. ವ್ಯವಸಾಯ ಮಾಡುವಂತಹ ರೈತರಿಗೆ ನಿಮ್ಮ ಬೆಳೆಯಲ್ಲಿ ನಷ್ಟಗಳು ಆಗ್ತಾ ಇತ್ತು. ಈ ನಷ್ಟಗಳೆಲ್ಲ ಕಡಿಮೆಯಾಗಿ ಸೊಂಪಾದಂತಹ ಬೆಳೆಗಳನ್ನು ಬೆಳೆದು ಉತ್ತಮ ಧನಲಾಭವನ್ನು ಮಾಡಿಕೊಳ್ತೀರಾ. ವಿದ್ಯಾರ್ಥಿಗಳು ಆಲಸ್ಯವನ್ನು ಬಿಟ್ಟು ನಿಮ್ಮ ವಿದ್ಯಾಭ್ಯಾಸದ ಕಡೆ ಆಸಕ್ತಿಯನ್ನು ತೋರಿಸುತ್ತೀರಾ. ಮಾರ್ಚ್ 29, 2025 ನಂತರ ಮಕರ ರಾಶಿಯವರ ಜೀವನದಲ್ಲಿ ಹೊಸ ಚೈತನ್ಯ, ಹುರುಪು, ಉತ್ಸಾಹದಿಂದ ಕೂಡಿರುತ್ತೀರಾ. ಕತ್ತಲೆ ಸರಿದ ನಂತರ ಬೆಳಕು ಬರುವಂತೆ, ಕಷ್ಟಗಳು ಕಳೆದ ನಂತರ ಸುಖ, ಶಾಂತಿ, ನೆಮ್ಮದಿ ಬಂದೇ ಬರುತ್ತದೆ. ಬಿ ಪಾಸಿಟಿವ್ ಮಕರ ರಾಶಿಯವರೇ. ಶನಿದೇವ ಎಲ್ಲರಿಗೂ 2025ನೇ ವರ್ಷದಲ್ಲಿ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.